ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಈಗಾಗಲೇ ತಮ್ಮ ವಿಚ್ಛೇದನದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ರೂಮರ್ಸ್ ಹಬ್ಬಿತ್ತೋ, ವದಂತಿಗಳು ಹರಡಿತ್ತೋ ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮಾಡಿದ್ದಾರೆ. ಪ್ರಮುಖವಾಗಿ ಅವರ ವಿಚಾರದಲ್ಲಿ ನಿವೇದಿತಾ ಗೌಡ ಜೀವನಾಂಶವಾಗಿ ಒಂದಷ್ಟು ಕೋಟಿಗಳನ್ನ ಚಂದನ್ ಶೆಟ್ಟಿ ಅವರಿಂದ ಡಿಮಾಂಡ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇತ್ತು. ಅದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಚ್ಛೇದನದ ಬಳಿಕ ಚಂದನ್ ಮತ್ತು ನಿವೇದಿತಾ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ನಾವು ಕಾನೂನಿನ ಪ್ರಕಾರವಾಗಿ ವಿಚ್ಛೇದನವನ್ನ ಪಡೆದುಕೊಂಡಿದ್ದೇವೆ. ನಮ್ಮ ಇನ್ಸ್ಟಾಗ್ರಾಂನಲ್ಲೂ ಕೂಡ ನಾವು ಸ್ಪಷ್ಟನೆಯನ್ನ ನೀಡಿದ್ದೇವೆ. ಬೇಡದಿರುವ ವಿಚಾರಗಳನ್ನ ಸೃಷ್ಟಿ ಮಾಡಿ ಹರಿಬಿಡ್ತಿದ್ದಾರೆ, ವದಂತಿಗಳನ್ನ ಹಬ್ಬಿಸ್ತಿದ್ದಾರೆ. ನನ್ನ ಮತ್ತು ನಿವೇದಿತಾ ಆಲೋಚನೆ ಬೇರೆ ಬೇರೆಯಾಗಿವೆ, ಹೊಂದಾಣಿಕೆ ಸಾಧ್ಯವಾಗಲಿಲ್ಲ. ಇಬ್ರು ಹೊಂದಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಟ್ವಿ. ಅದರಲ್ಲಿ ನಮ್ಮ ಪ್ರಯತ್ನ ಇತ್ತು, ಆದರೆ ಆ ಪ್ರಯತ್ನ ಫಲ ಕೊಡಲಿಲ್ಲ. ಹಾಗಾಗಿ ನಾವಿಬ್ರು ಕೂಡ ಸಮ್ಮತಿಯನ್ನ ಸೂಚಿಸಿ ಪರಸ್ಪರ ಒಪ್ಪಿ ವಿಚ್ಛೇದನವನ್ನ ಪಡೆದುಕೊಂಡಿದ್ದೇವೆ. ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಿತ್ತು ಅದನ್ನು ಕೂಡ ನಾವು ಮುಗಿಸ್ಕೊಂಡಿದ್ದೀವಿ. ಆದರೆ ನಮ್ಮ ವಿಚ್ಛೇದನದ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ, ವದಂತಿಗಳನ್ನ ಹಬ್ಬಿಸ್ತಿದ್ದಾರೆ. ಅದು ವೈಯಕ್ತಿಕವಾಗಿ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರ್ತಾ ಇದೆ, ನೋವನ್ನ ಉಂಟು ಮಾಡ್ತಾ ಇದೆ, ತುಂಬಾ ಹರ್ಟ್ ಆಗ್ತಿದೆ ಅಂತ ಹೇಳಿ ಬಹಳ ನೋವಿನಿಂದಲೇ ಚಂದನ್ ಮತ್ತು ನಿವೇದಿತಾ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಇದೇ ತಿಂಗಳು 6ನೇ ತಾರೀಕು ನಾನು ಮತ್ತು ನಿವೇದಿತಾ ಅರ್ಜಿನ ಸಲ್ಲಿಸಿದ್ವಿ. 7ನೇ ತಾರೀಕು ನಮ್ಮ ಫ್ಯಾಮಿಲಿ ಕೋರ್ಟ್ ನಮಗೆ ಏನು ಕಾನೂನಾತ್ಮಕವಾಗಿ ಏನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗಿತ್ತು ಆ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಿದ್ವಿ. ಅದಾದ ನಂತರ ನಮ್ಮಿಬ್ರಿಗೂ ವಿಚ್ಛೇದನವನ್ನು ನ್ಯಾಯಾಲಯ ಕೊಟ್ಟಿದೆ. ಸೊ ಅದನ್ನು ಮೊದಲಿಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮ್ಮಿಬ್ರಿಗೂ ನ್ಯಾಯಾಲಯ ವಿಚ್ಛೇದನವನ್ನು ಕೊಟ್ಟಿದೆ. ನಾವು ಕಾನೂನಿನ ಪ್ರಕಾರವಾಗಿ ಈ ಒಂದು ವಿಚ್ಛೇದನವನ್ನು ಪಡ್ಕೊಂಡಿದ್ದೀವಿ. ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದರೆ ನನ್ನ ಆಲೋಚನೆಗಳು, ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದರೆ ನಿವೇದಿತಾ ಅವರ ಒಂದು ಯೋಚನೆ, ಆಲೋಚನೆ, ಒಂದು ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯಿತು. ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತಾ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫ್ರೆಂಟ್ ಆಗಿತ್ತು. ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಲೇ ಇಲ್ಲ. ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ, ಇಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ. ಸೊ ಪ್ರತಿದಿನನೂ ಈ ರೀತಿಯಾದಂಥ ಒಂದು ಮನಸ್ತಾಪಗಳು ಬರ್ತಿದ್ದಾಗ ಎಲ್ಲೋ ಒಂದ್ ಕಡೆ ಅನಿಸ್ತು, ನನ್ನ ಜೀವನ ಶೈಲಿ ಬೇರೆ ಇದೆ, ಇವರ ಜೀವನ ಶೈಲಿ ಬೇರೆ ಇದೆ. ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್. ಈ ಭೂಮಿ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂದಮೇಲೆ ಅವ್ರಿಗೆ ಎಷ್ಟು ಹಕ್ಕಿರುತ್ತೆ, ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ. ಸೊ ಹಾಗಾಗಿ ಯಾರು ಫೋರ್ಸ್ಫುಲ್ ಆಗಿ ಒಬ್ರ ಜೊತೆ ಇರೋದು ಸರಿಯಲ್ಲ. ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನ ಅನುಭವಿಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರಲಿಲ್ಲ. ಅದಕ್ಕೆ ನಾವಿಬ್ರು ಒಮ್ಮತದಿಂದ, ಮತ್ತೊಮ್ಮೆ ಹೇಳ್ತೀನಿ, ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪರೇಟ್ ಆಗಿದ್ರೇನೆ ತುಂಬಾ ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ನಮ್ಮಿಬ್ರು ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ, ವೈಮನಸ್ಸು ಯಾವುದೂ ಇಲ್ಲ. ಅಂದ್ರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ. ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ. ಆಕೆಗೆ ಕೂಡ ನಾನು ಮಾಡ್ತಿರುವಂತ ವಿಷಯದ ಮೇಲೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಇದೆ. ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡ್ಕೊಂಡಿದೀವಿ. ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಮ್ಮಿಬ್ರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಅಲ್ಲ, ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಬರ್ತಿದ್ದರಿಂದ ನಾವು ಈ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಅದ್ರ ಬಿಟ್ಟು ಬೇರೆ ಯಾವುದೇ ಥರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ, ಒಂದಷ್ಟು ಹರ್ಟ್ ಆಗೋ ಥರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ಥರ ಯಾವುದೂ ಇಲ್ಲ. ನಂಗೆ ಆ್ಯಕ್ಚುಲಿ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ನಾವು ಅವ್ರ ಫ್ಯಾಮಿಲಿ ಜೊತೆ ಹೋಗ್ತೀವಿ. ಈವನ್ ನಾವೇನಾದರೂ ಫಂಕ್ಷನ್ ಇದ್ದಾಗ ನಮ್ಮನ್ನ ಅಷ್ಟೇ ಅಲ್ಲ, ಅವ್ರು ಎಲ್ಲರನ್ನೂ ಸೇರಿಸಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ. ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ. ಪ್ರತಿ ವರ್ಷನೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ, ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ. ಬಟ್ ಈ ವರ್ಷನೇ ಯಾಕೆ ಈ ಥರ ಆಯಿತು ಅದು ತುಂಬ ತಪ್ಪು. ಆ್ಯಕ್ಚುಲಿ
ಅವ್ರಿಗೂ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ. ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ. ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನ್ಸಿಗೆ ನೋವಾಗುತ್ತೆ. ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ, ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳೋದು ತಪ್ಪು. ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೋ ಅಥವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ. ಬಟ್ ಅದರಿಂದ ಹಿಂದೆ ಆಗುವಂಥ ನೋವಾಗಿರಲಿ, ಅದು ಈ ಸಿಚುವೇಶನ್ ಈ ಟೈಮಲ್ಲಿ ತುಂಬ ಹರ್ಟ್ ಆಗುತ್ತೆ. ಅವ್ರ ಫ್ಯಾಮ್ಲಿಗೆ ಎಷ್ಟು ನೋವಾಗಿರ್ಬೋದು ಅದೆಲ್ಲ. ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ, ಅವ್ರ ಜೊತೆ ಆಗಿರಲಿ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ, ಐ ಆಮ್ ಸೋ ಸಾರಿ ಈ ಥರ ಬರ್ತಿದ್ದೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಏನಾದರೂ ಇಶ್ಯೂ ಇದ್ದರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ. ನಾನು ನಿಜವಾಗ್ಲೂ ಇಬ್ಬರೂ ಸೇರಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ, ಸೂರ್ಯನ ಮೇಲೆ ಇವಾಗ ನಾನು ಸ್ಯಾಟಲೈಟ್ ಬಿಟ್ಟಿದ್ದೀನಿ ಅಂತ, ಹಂಗಂತ ನಂಬಲ್ಲ ಯಾರು. ಯಾಕಂದರೆ ಇಟ್ಸ್ ಮ್ಯಾಡ್ನೆಸ್ ಅನ್ನೋ ಥರ. ಈ ಥರ ಬೇಸ್ಲೆಸ್ ಆಗಿ ಏನು ಇಲ್ಲದೆ ಇರೋದೆಲ್ಲ ಹೇಳಿದ್ರೆ ತುಂಬ ಹರ್ಟ್ ಆಗುತ್ತೆ. ಯಾ ದಟ್ಸ್ ಆಲ್. ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ನಮಗೆ ಸುತ್ತ ಇರೋರು ಏನಾದರೂ ಈ ಥರ ಒಂದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಚಂದನ್ ಮತ್ತು ನಿವೇದಿತಾ ಇಬ್ಬರು ಕೂಡ ಇದೀಗ ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳಿಂದ ನೋವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನೆಲ್ಲ ಹೇಳಿದ್ರು ಅಂತ ಪ್ರೆಸ್ ಮೀಟ್ನಲ್ಲಿ? ಮಧುಶ್ರೀ, ಚಂದನ್ ಮತ್ತೆ ನಿವೇದಿತಾ ಈಗ ಆಲ್ರೆಡಿ ಡಿವೋರ್ಸ್ ತಗೊಂಡಿರೋದು ಎಲ್ರಿಗೂ ಗೊತ್ತಿರುವಂತದ್ದೇ. ಇವತ್ತು ಏನು ಈ ಡಿವೋರ್ಸ್ ಯಾಕಾಯ್ತು ಅನ್ನೋದ್ರ ಬಗ್ಗೆ ಇಬ್ರು ಒಟ್ಟಿಗೆ ಬಂದು ಸ್ಪಷ್ಟನೆಯನ್ನ ಕೊಟ್ರು. ಏನು ಕೋರ್ಟ್ ನಲ್ಲಿ ಇಬ್ರು ಕೈ ಹಿಡಿದು ಹೋಗಿದ್ರು, ಇವತ್ತು ಕೂಡ ಒಟ್ಟಿಗೆ ಬಂದು ಅವರು ಈ ಡಿವೋರ್ಸ್ ಯಾಕೆ ಆಯ್ತು, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಇಡೀ ಏನು ರಾಜ್ಯಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಸಾಕಷ್ಟು ಈ ಒಂದು ಡಿವೋರ್ಸ್ ಆದ್ಮೇಲೆ ಸಾಕಷ್ಟು ರೂಮರ್ಸ್ ಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನಿವೇದಿತಾ ಅವ್ರಿಗೆ ಮಗು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ, ಹೀಗಾಗಿನೇ ಚಂದನ್ ಅವರು ಮತ್ತೆ ನಿವೇದಿತಾ ಡಿವೋರ್ಸ್ ತೆಗೆದುಕೊಂಡ್ರು ಅಂತ ಒಂದು ರೂಮರು. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ದೊಡ್ಡ ರೂಮರ್ ಏನು ಅಂತಂದ್ರೆ, ನಿವೇದಿತಾ ಅವರಿಗೆ ಯಾರೋ ಒಬ್ಬ ವ್ಯಕ್ತಿ ಜೊತೆ ಸಾಕಷ್ಟು ರೂಮರ್ಗಳನ್ನ ಕಲ್ಪಿಸಿದ್ರು, ಹೀಗಾಗಿನೇ ಚಂದನ್ ಅವರು ನಿವೇದಿತಾ ಅವ್ರಿಗೆ ಡಿವೋರ್ಸ್ ಅನ್ನ ಕೊಡ್ತಿದ್ದಾರೆ ಅಂತ. ಹೀಗಾಗಿನೇ ಅವರಿಬ್ರು ಆದಷ್ಟು ಬೇಗ ಇದು ಯಾವಾಗ ಈ ಸುದ್ದಿಗಳು ವೈರಲ್ ಆಯ್ತೋ, ಹೀಗಾಗಿ ಅವರು ಬಂದು ಇಬ್ರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ನಾವಿಬ್ರು ಡಿವೋರ್ಸ್ ಆಗಿರೋದಕ್ಕೆ ಕಾರಣ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಕಡಿಮೆ ಇತ್ತು ಸಾಕಷ್ಟು ವರ್ಷಗಳಿಂದ. ಅಂದ್ರೆ ಈಗ ಸಪೋಸ್ ಚಂದನ್ ಅವರು ನಿವೇದಿತಾ ಅವ್ರನ್ನ ತುಂಬಾ ಇಷ್ಟಪಟ್ಟು ಇಬ್ರು ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟೇನೋ ಮದ್ವೆ ಆದ್ರು. ಆದ್ರೆ ಚಂದನ್ ಅವರು ಬೆಳೆದಿರೋದು ಹಾಸನಲ್ಲಿ, ಹಳ್ಳಿ ನೇಟಿವಿಟಿನಲ್ಲಿ, ಸ್ವಲ್ಪ ಹಳ್ಳಿ ನೇಟಿವಿಟಿನಲ್ಲಿ ಅವ್ರು ಬೆಳೆದಿರುವಂತದ್ದು. ನಿವೇದಿತಾ ಅವರು ಮೈಸೂರಿನಲ್ಲಿ ಬೆಳೆದಿರುವಂತದ್ದು. ಮುಂಚಿನಿಂದಲೂ ಅವರು ತುಂಬಾ ಮುದ್ದಾಗಿ ಮತ್ತೆ ಸ್ಟೈಲಿಶ್ ಆಗಿ ಫ್ಯಾಷನಬಲ್ ಆಗಿ ಬೆಳೆದಿರುವಂತ ಹುಡುಗಿ. ಸೊ ಚಂದನ್ ಅವ್ರಿಗೆ ರಾಗಿ ಮುದ್ದೆ ಇಷ್ಟ ಆದ್ರೆ ನಿವೇ ಅವ್ರಿಗೆ ರಾಗಿ ಮುದ್ದೆ ಮಾಡೋದಕ್ಕೂ ಬರಲ್ಲ, ರಾಗಿ ಮುದ್ದೆ ತಿನ್ನೋದಕ್ಕೂ ಬರಲ್ಲ. ಸೊ ಇವ್ರು ಕಾಫಿ ಇಷ್ಟ ಆದ್ರೆ ಅವ್ರಿಗೆ ಟೀ ಇಷ್ಟ. ಹೀಗೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಹೊಂದಾಣಿಕೆ ಕಡಿಮೆ ಆಗಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಯಾವಾಗ ಇಬ್ರಲ್ಲೂ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಅನ್ನೋದು ಗೊತ್ತಾಯ್ತು, ಅವಾಗ ಇಬ್ರು ಡಿವೋರ್ಸ್ಗೆ ಮುಂದಾಗಿರುವಂತದ್ದು. ಸೊ ಅದನ್ನೇ ಇವಾಗ ಅವರು ಇಬ್ರು ಹೇಳಿದ್ರು ಯಾವ ರೀತಿ ನಮ್ಮ ಮಧ್ಯೆ ಹೊಂದಾಣಿಕೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳೋ ಮೂಲಕ ಅವರು ಇವತ್ತು ಇಡೀ ಅಂದ್ರೆ ಎಲ್ರಿಗೂ ತಿಳಿಸಿರುವಂತದ್ದು ಡಿವೋರ್ಸ್ಗೆ ಕಾರಣ. ಅದರ ಜೊತೆಯಲ್ಲಿ ಅವರ ಇಬ್ಬರ ಮಧ್ಯೆ ಅಂದ್ರೆ ಅವರಿಬ್ಬರ ಬಗ್ಗೆ ಈಗ ಸದ್ಯಕ್ಕೆ ಹಬ್ಬುತ್ತಿರೋ ಒಂದು ವೈರಲ್ ಸುದ್ದಿಗಳ ಬಗ್ಗೆ ಕೂಡ ಮಾತನಾಡಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಜೊತೆ ಲಿಂಕಪ್ ಮಾಡ್ತಿದ್ದಾರೆ ನಿವೇದಿತಾ ಅವ್ರಿಗೆ, ಆದ್ರೆ ನಾವಿಬ್ರು ಕೂಡ ಆ ವ್ಯಕ್ತಿಯವರ ಮನೆಗೆ ಹೋಗ್ತೀವಿ. ಇಡೀ ನಮ್ಮ ಏನು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಕುಟುಂಬ ಇರ್ಬೋದು, ಜೊತೆಗೆ ರಾಜಾರಾಣಿ ಕುಟುಂಬ ಇರ್ಬೋದು, ಎಲ್ಲರೂ ಅವ್ರ ಮನೆಗೆ ಅವಾಗವಾಗ ಸೇರ್ತಾ ಇರ್ತೀವಿ, ಎಲ್ಲರೂ ಫಂಕ್ಷನ್ ಅಲ್ಲಿ ಭಾಗಿಯಾಗ್ತೀವಿ, ಅವ್ರ ಜೊತೆ ಆಚೆ ಎಲ್ಲ ಹೋಗಿ ಓಡಾಡ್ಕೊಂಡು ಬರ್ತೀವಿ. ಆದ್ರೆ ಇವತ್ ನೋಡಿದ್ರೆ ಅವ್ರ ಮಧ್ಯೆನೆ ಅವ್ರೇನೋ ಒಂದು ಪೋಸ್ಟ್ ಹಾಕಿರೋದ್ರಿಂದ ಈ ರೀತಿ ಎಲ್ಲ ಕ್ರಿಯೇಟ್ ಆಗಿರುವಂತದ್ದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ಗೆ ಲೈಕ್ಸ್ ಕಮೆಂಟ್ಸ್ ಎಲ್ಲ ಬರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಹೆಣ್ಮಗಳ ಬಗ್ಗೆ ಈ ರೀತಿ ರೂಮರ್ ಕ್ರಿಯೇಟ್ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಮಾತನ್ನ ನಿವೇದಿತಾ ಅವರು ಹೇಳಿದ್ರು. ಜೊತೆಗೆ ಚಂದನ್ ಅವರು ಕೂಡ ಈ ಬಗ್ಗೆ ತುಂಬಾ ನೋವಾಗ್ತಿದೆ, ನಿವೇದಿತಾ ಅವರು ಆ ತರ ಅಲ್ವೇ ಅಲ್ಲ, ವೆರಿ ಸ್ವೀಟ್ ಪರ್ಸನ್ ಅವರು. ಸೊ ನಮ್ಮಿಬ್ರು ಹೊಂದಾಣಿಕೆ ಕಡಿಮೆ ಆಗಿರೋ ಕಾರಣ ಇದು ಯಾಕೋ ಮುಂದುವರಿತಿಲ್ಲ, ನಮ್ಮಿಬ್ರ ದಾಂಪತ್ಯ ಜೀವನ ಚೆನ್ನಾಗಿಲ್ಲ, ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಿದೆ, ಮುಂದೆ ಈ ರೀತಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗೋದ್ರಿಂದ ಮತ್ತಷ್ಟು ಬೀದಿ ರಂಪಾಟಗಳು ಆಗೋದು ಬೇಡ, ಮುಂಚೆನೆ ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಕನ್ಸಲ್ಟ್ ನ ಮಾಡ್ಬಿಟ್ಟು ಎಲ್ಲರೂ ಒಪ್ಪಿಗೆ ಪಡ್ಕೊಂಡ್ಮೇಲೆ ನಾವು ಡಿವೋರ್ಸ್ ತಗೊಂಡಿದೀವಿ ಅನ್ನೋ ಒಂದು ಮಾತನ್ನ ಇಬ್ರು ಹೇಳಿರುವಂತದ್ದು. ಜೊತೆಗೆ ಅವ್ರಿಬ್ರು ನಮ್ಮ ಕರಿಯರ್ ನಲ್ಲಿ ಏನೇ ಆಗ್ಲಿ, ಯಾವುದೇ ಸಿನಿಮಾ ಕಾರ್ಯಕ್ರಮಗಳಾಗ್ಲಿ, ನಾವಿಬ್ರು ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತೀವಿ, ಮುಂದೆನೂ ಕೂಡ ಇದೇ ರೀತಿ ಫ್ರೆಂಡ್ಸ್ ಆಗಿರ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಮಧುಶ್ರೀ, ಧನ್ಯವಾದ ಮಂಗಳ ತಮ್ಮ ಮಾಹಿತಿಗಾಗಿ.